ವಿಲಿಯಂ ಸರ್, ಮೊದಲನೇದಾಗಿ ಫ್ಯಾಂಟಸಿ ಸಿನಿಮಾ ಅಂದ ತಕ್ಷಣ ನಿಮ್ಮ ಹೆಸರು ಪಕ್ಕದಲ್ಲಿ ಬಂದಂಗಿದೆ. ರಂಗಿತರಂಗ ಆಗಿರ್ಬೋದು ಅಥವಾ ನಮ್ಮ ವಿಕ್ರಾಂತ್ ರೋಣ ಆಗಿರ್ಬೋದು, ಇವಾಗ ಮತ್ತೊಂದು ಗರಿ ಗತವೈಭವ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಿನಿಮಾದ ಬಗ್ಗೆ? ಇದು ನಾನು ಒಂದೇ ಸಿನಿಮಾ ಅಲ್ಲ, ಆ್ಯಕ್ಚುಲಿ ಇದು ಒಂದು 4 ಸಿನಿಮಾ ಬೇಕಾಗುತ್ತೆ. ಯಾಕಂದರೆ ಆ ಥರ ಸ್ಕ್ರಿಪ್ಟ್ ಅದು. ಅಂದರೆ ಒಂದೊಂದು ಸೆಗ್ಮೆಂಟು ಒಂದೊಂದು ಇದರಲ್ಲಿ, ಆಮೇಲೆ ಲುಕ್ ವೈಸು ಪ್ರತಿಯೊಂದು ದೇವಲೋಕ ಅಂತ ಅದು ಒಂದೊಂದು ಸೆಗ್ಮೆಂಟು ಒಂದೊಂದು ಲುಕ್ಕಲ್ಲಿ ಬರಬೇಕು. ಒಂದು ಕಾಲಘಟ್ಟಕ್ಕೆ ಇನ್ನೊಂದು ಕಾಲಘಟ್ಟಕ್ಕೆ ಆ ಥರದೊಂದು ಬೇರೆ ಬೇರೆ ಲುಕ್ಕಲ್ಲಿ ನಾವು ಅದನ್ನು ಶೂಟ್ ಮಾಡಬೇಕಾಗಿರೋ ಸ್ಥಿತಿ ಬಂತು. ಸೊ ಆಸ್ ಪರ್ ಸುನಿ ಸರ್ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅದನ್ನ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ, ಬಟ್ ಅದನ್ನ ಅಚೀವ್ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಆಯಿತು. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಟೆಕ್ನಿಕಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ, ಯಾವುದಿಲ್ಲ ಅಂತ ಹೇಳಲಿಲ್ಲ. ಆಮೇಲೆ ದುಷ್ಯಂತ್ ಸರ್, ಆಶೇಖಾ ಮೇಡಮ್ ಅವರಂತೂ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಅಂದರೆ ಅದೊಂದೊಂದು ಬೇರೆ ಬೇರೆ ಪ್ಯಾಟ್ರನಲ್ಲಿದೆ. ಸೊ ಆ ಪ್ಯಾಟ್ರನಲ್ಲಿ ಆ ಲುಕ್ನ ಕ್ಯಾರಿ ಮಾಡಬೇಕು ಅಂದರೆ, ಇದನ್ನು ಕ್ಯಾರಿ ಮಾಡಬೇಕು ಅಂದರೆ ಓನ್ಲಿ ಬಿಕಾಸ್ ಆಫ್ ಡೈರೆಕ್ಟರ್ ಲೀಡಲ್ಲಿ ಇವ್ರನ್ನ ಮಾಡಿದ್ದಾರೆ. ಬಟ್ ಟೆಕ್ನಿಕಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ, ಚೆನ್ನಾಗಿದೆ. ಸರ್, ಒಂದೇ ಮಾತು, 4 ಸಿನಿಮಾದ ಅನುಭವ ಅಂದರು. ಅಂದರೆ ದೀಪಕ್ ತಿಮ್ಮಪ್ಪ ಅವರು 4 ಚಿತ್ರದ ಪೇಮೆಂಟ್ ಕೊಟ್ರಾ? ಇಲ್ಲ ಮೇಡಮ್, ಅದೇ ಮೇಡಮ್ ಇಲ್ಲ ಮೇಡಮ್. ಅಂದರೆ ಅದು ಡಿಫ್ರೆಂಟ್ ಲುಕ್ಸ್ ಬರುತ್ತೆ ಅದು ಸಿನಿಮಾದಲ್ಲಿ. ಸೊ ಹಂಗಾಗಿ ಅದು ನನಗೊಂದು ಟಾಸ್ಕ್ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಗತವೈಭವ ಸ್ಕ್ರೀನ್ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವಿಲಿಯಂ ಡೇವಿಡ್ ಅವರಿಗೆ. ಕನ್ಯೆ ಥರ ನಮ್ಮ ಆಶಿಕಾ ಅವರು ಕಾಣಿಸ್ಕೋತಾರೆ ಆ ಒಂದು ಬ್ಯೂಟಿಫುಲ್ ಟೀಸರ್ನಲ್ಲಿ. ಆ್ಯಂಡ್ ಅದೇ ಪಕ್ಕದಲ್ಲಿ ಬಂದರೆ ಹಾಲಿವುಡ್ ಲೆವೆಲ್ ಹೀರೋ ಥರ ನಮ್ಮ ದುಷ್ಯಂತ್ ಅವರು. ಸೊ ಈ ಸಿನಿಮಾದಲ್ಲಿ ಒಟ್ಟು 4 ರೀತಿಯ ಗೆಟಪ್ಗಳು, ಆ ಭಾಷಾ ಶೈಲಿ ಆಗಿರ್ಬೋದು, ಹೀಗೆ ಪ್ರತಿ ಹಂತದಲ್ಲೂ ಒಂದು ವೈಭವ ಇರುತ್ತೆ, ಒಂದು ಮ್ಯಾಜಿಕ್ ಇರುತ್ತೆ. ಸೊ ಅದರ ಒಂದು ಚಿಕ್ಕ ತುಣುಕು ಈಗ ನೋಡುವಂಥ ಸಮಯ. ನಿನ್ನೆ ತಾನೇ ಟೀಸರ್ ರಿಲೀಸ್ ಆಗಿ ಜನರ ಪ್ರೀತಿ ಸಿಗ್ತಾ ಇದೆ. ಮತ್ತಷ್ಟು ಪ್ರೀತಿ ನಿಮ್ಮ ಮುಂದೆ ನಿಮ್ಮಿಂದ ಸಿಗಬೇಕು ಅನ್ನೋ ಅಪೇಕ್ಷೆಯೊಂದಿಗೆ ಇದೀಗ ಟೀಸರ್ ಗತವೈಭವ ಚಿತ್ರದಿಂದ ನಿಮ್ಮ ಮುಂದೆ. ನಾಲ್ಕು ಲುಕ್ಕಲ್ಲಿ ಕಾಣಿಸ್ಕೋತಾರೆ ಹೀರೋ ಹೀರೋಯಿನು, ಕತೆ ಅಂತ ಹೇಳ್ತಾ ಇದ್ವಿ. ಆದರೆ ಚಿಕ್ಕ ತುಣುಕು ಇದರಲ್ಲಿ ನೋಡಿರೋದು. ಹಾಗಾಗಿ ಪ್ರತಿ ಗೆಟಪ್ಪು ಚೇಂಜ್ ಆಗುತ್ತೆ, ಆ ಭಾಷೆನೂ ಚೇಂಜ್ ಆಗುತ್ತೆ, ಅಲ್ಲಿರುವಂಥ ಒಂದು ಸಾರನೂ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಗತವೈಭವ ಇಷ್ಟೊಂದು ವರ್ಷಗಳ ಕಾಲ ತಗೊಂಡಿರೋದು ನಿಮ್ಮ ಮುಂದೆ ಬರೋದಕ್ಕೆ, ರೆಡಿ ಆಗೋದಕ್ಕೆ. ಮತ್ತೊಂದು ಕಾರಣ ಕೂಡ ಇದೆ, ಸಮಯ ಯಾಕೆ ಬೇಕು ಗತವೈಭವ ನಿಮ್ಮ ಮುಂದೆ ತರೋದಕ್ಕೆ ಅನ್ನೋದಕ್ಕೆ. ಅವರನ್ನ ವೇದಿಕೆ ಮೇಲೆ ಕರೆಸ್ತೀನಿ. ಈ ಸಿನಿಮಾದಲ್ಲಿ ಕಥೆ, ಸಂಗೀತ, ಹೀರೋ ಹೀರೋಯಿನ್ ಎಷ್ಟು ಮುಖ್ಯನೋ, ಈ ಸಿನಿಮಾದಲ್ಲಿ VFX ಕೂಡ ಅಷ್ಟೇ ಮುಖ್ಯವಾದ ಒಂದು ಪಾತ್ರನ ವಹಿಸುತ್ತೆ. VFXನ ಮಾಡಿರುವಂಥ ನಿರ್ಮಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.